1993ರಲ್ಲಿ ತೆರೆಕಂಡ ಗಾನ್ ವಿತ್ ದ ವಿಂಡ್ ಒಂದು ಸಾರ್ವಕಾಲಿಕ ಕ್ಲಾಸಿಕ್ ಸಿನಿಮಾ. ತನ್ನ ನಾಟಕೀಯ ನಿರೂಪಣೆ ಮತ್ತು ವೈಭವದ ದೃಶ್ಯಗಳಿಂದಾಗಿ ಜನಪ್ರಿಯವಾಗಿದ್ದ ಈ ಸಿನಿಮಾದ ಮೇಕಿಂಗ್ ಅದರ ಕಥೆಯಂತೆ ಏರಿಳಿತಗಳಿಂದ ಕೂಡಿತ್ತು. ಇದರ ನಿರ್ಮಾಣಕ್ಕೆ ಹಲವು ರೀತಿಯ ಅಡ್ಡಿ ಉಂಟಾಗಿದ್ದು, ಸಿನಿಮಾದ ನಾಯಕಿ ಸ್ಕಾರ್ಲೆಟ್ ಪಾತ್ರಕ್ಕೆ ನಟಿಯರ ದೊಡ್ಡ ದಂಡೇ ಸ್ಪರ್ಧೆಗೆ ನಿಂತಿತ್ತು. ಅದನ್ನು ಸಂಭಾಳಿಸುವಷ್ಟರಲ್ಲಿ ದೀರ್ಘವಾದ ಮೂಲಕತೆಯನ್ನು ಸ್ಕ್ರಿಪ್ಟ್ಗೆ ಹೊಂದಿಸಲು ಹೆಣಗಬೇಕಾಯಿತು. ಸಿನಿಮಾ ಪೂರ್ಣಗೊಳ್ಳುವ ಮೊದಲೇ ನಿರ್ದೇಶಕ ವಿಕ್ಟರ್ ಫ್ಲೆಮಿಂಗ್ ಬೇರೆ ಪ್ರಾಜೆಕ್ಟ್ಗಳಿಗಾಗಿ ಆಗಾಗ ಸೆಟ್ ಬಿಟ್ಟು ಹೋಗಲು ಶುರು ಮಾಡಿದರು. ಟೆಕ್ನಿಕಲ್ ಟೀಮ್ ಕೂಡ ರಿಯಲಿಸ್ಟಿಕ್ ಕಲರ್ ಟೆಕ್ನಾಲಜಿಯನ್ನು ಡೆವಲಪ್ ಮಾಡಲಾಗದೆ ಒದ್ದಾಡಿದರು. ಇಷ್ಟೆಲ್ಲ ಅಡ್ಡಿಗಳು ಬಂದರೂ ಚಿತ್ರೀಕರಣ ಯಶಸ್ವಿಯಾಗಿ ಮುಗಿದು ಸಿನಿಮಾ ಹೊರಬಂತು. ಕಾಂಟ್ರವರ್ಸಿಯ ಜೊತೆಗೆ ಅಪಾರ ಜನಮೆಚ್ಚುಗೆಯನ್ನು ಪಡ್ಕೊಳ್ತು. This war talk spoiling all the fun at every party this spring. I get so bored I could scream. ರೇಸಿಸಂ ಮತ್ತು ಸ್ಲೇವರಿಯ ಪೂರಣವುಳ್ಳ ಕಾದಂಬರಿ ಆಧಾರಿತ ಈ ಸಿನಿಮಾ ಈ ಕಾರಣಕ್ಕಾಗಿ ಇಂದಿಗೂ ಚರ್ಚೆಯಲ್ಲಿ ಸ್ಥಾನ ಪಡೆದಿದೆ.